ಡೇಸ್ ವೇಟ್ ಲಾಸ್ ಚಾಲೆಂಜ್ ನ 4th ಡೇ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ಆಫ್ ಮೇಘನಾ. ಇವತ್ತಿನ ದಿನ ನಂದು 21 ಡೇಸ್ ವೇಟ್ ಲಾಸ್ ಚಾಲೆಂಜ್ನ 4th ಡೇ ಆಗಿರುತ್ತೆ. ನಾನು ಲಾಸ್ಟ್ ವಿಡಿಯೋನಲ್ಲೇ ಹೇಳಿರೋ ಥರ ಇವತ್ತು ನಾನು ಎಷ್ಟು ವೇಟ್ ಲಾಸ್ ಆಗಿದೆ ಅನ್ನೋದನ್ನ ಈ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಸೊ ಈ ವಿಡಿಯೋನ ನೀವು ಎಲ್ಲೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಆಯಿತಾ? ಸೊ ಇವತ್ತು ನಾನು ನನ್ನ ಲಂಚ್ಗೆ ಏನು ಮಾಡ್ಕೋತಿದ್ದೀನಿ ಅನ್ನೋದನ್ನು ನಿಮಗೂ ತೋರಿಸ್ತೀನಿ, ನೋಡಿ. ಇವತ್ತಿನ ದಿನ ಸಂಡೇ ಆಗಿರೋದ್ರಿಂದ ನಮ್ಮ ಮನೇಲಿ ಕೆಲಸಗಳು ಎಲ್ಲ ಲೇಟೇನೇ ಆಗೋಯ್ತು. ಸಂಡೇ ಅಂತ ಹೇಳಿದ್ರೇ ಹಾಗೆ ಅಲ್ವಾ, ಎಲ್ಲ ಸ್ವಲ್ಪ ಲೇಟಾಗೇ ಆಗೋವಂಥದ್ದು. ಸೊ ಅದಕ್ಕೇ ನಮ್ಮ ಮನೇಲೂ ಕೂಡ ಇವತ್ತು ಬೆಳಿಗ್ಗೆ ಎದ್ದಿದ್ದೇನೆ ಲೇಟ್ ಆಗೋಯ್ತು. ಅದಕ್ಕೇ ನಾನಿವತ್ತು ಬೆಳಿಗ್ಗೆ ತಿಂಡಿನೇ ಮಾಡ್ಕೊಳೋದಕ್ಕೆ ಹೋಗಲಿಲ್ಲ. ಇವತ್ತು ನಾನು ಡೈರೆಕ್ಟಾಗಿ ಮಧ್ಯಾಹ್ನದ ಊಟನೇ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಾನು ವೆಜಿಟೇಬಲ್ ಪಲಾವ್ನ ಮಾಡ್ಕೋತಾ ಇದ್ದೀನಿ. ವೆಜಿಟೇಬಲ್ ಪಲಾವ್ ಮಾಡೋದಕ್ಕೆ ನಾನು 1 ಕ್ಯಾರೆಟ್ನ ತಗೊಂಡಿದ್ದೀನಿ, ಮತ್ತು 1 ಹಿಡಿ ಆಗೋಷ್ಟು ಬೀನ್ಸನ್ನು ತಗೊಂಡಿದ್ದೀನಿ, 2 ಚಿಕ್ಕದಾಗಿರೋ ಕ್ಯಾರೆಟನ್ನು ತಗೊಂಡಿದ್ದೀನಿ, 2 ಟೊಮೆಟೊನ ತಗೊಂಡಿದ್ದೀನಿ, ಮತ್ತು 2 ಈರುಳ್ಳಿನ ತಗೊಂಡಿದ್ದೀನಿ. ಇದನ್ನೆಲ್ಲ ನಾನು ಹಾಕಿಬಿಟ್ಟು ವೆಜಿಟೇಬಲ್ ಪಲಾವ್ನ ರೆಡಿ ಮಾಡ್ಕೊತೀನಿ. ಇದನ್ನು ನಾನು ಮಾಡ್ಕೊತಾ ಇರೋದು 3 ಜನಕ್ಕೆ. ಸೊ ನನ್ನ ಮನೆಗೆ ಎಷ್ಟು ಬೇಕಾಗುತ್ತೋ ನಾನು ಅಷ್ಟು ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ರೀತಿ ಕ್ವಾಂಟಿಟಿ ಬೇಕು ನೀವು ನೋಡಿಕೊಂಡು ತಗೋಬೋದು. ನೀವು ಇದಕ್ಕೆ ಬೇಕಾದರೆ ಇನ್ನೂ ಬೇರೆ ಬೇರೆ ತರಕಾರಿಗಳನ್ನು ಬೇಕಂದರೆ ಬಳಸ್ಕೊಂಡು ಹಾಕೋಬೋದು. ನವಿಲು ಕೋಸಿದ್ರೆ ನವಿಲು ಕೋಸನ್ನು ಬೇಕಂದರೆ ಹಾಕೋಬೋದು. ನೀವು ಇದಕ್ಕೆ ಸೀಮೆ ಬದನೆಕಾಯಿ ಅಂತ ಹೇಳ್ತಾರೆ, ಅದು ಇದ್ದರೆ ಅದನ್ನು ಬೇಕಂದರೆ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನನಗೆ ಪರ್ಸ್ನಲಿ ಏನಂತ ಅಂದರೆ ವೆಜಿಟೇಬಲ್ ಪಲಾವ್ ಆಗಿರ್ಬೋದು, ಇಲ್ಲಾಂತಂದರೆ ವೆಜಿಟೇಬಲ್ ಫ್ರೈಡ್ ರೈಸನ್ನು ಕೂಡ ಮಾಡುವಾಗ ನಾನು ಸ್ವಲ್ಪ ವೆಜಿಟೇಬಲ್ಸ್ನ ಜಾಸ್ತಿ ಹಾಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ನಮ್ಮನೆಯವರು ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವರಿಗೆ ಅಷ್ಟೊಂದು ತರಕಾರಿ ಎಲ್ಲ ಅವರಿಗೆ ಇಷ್ಟ ಆಗೋದಿಲ್ಲ. ಅವರಿಗೆ ಸ್ವಲ್ಪ ಇದ್ದರೆ ಮಾತ್ರ ಅವರು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಬಟ್ ನಾನು ಸ್ವಲ್ಪ ಜಾಸ್ತಿ ತರಕಾರಿನ ಇಷ್ಟಪಡ್ತೀನಿ. ಅದಕ್ಕೇ ನಾನು ಇಬ್ರಿಗೂ ಸರಿ ಹೋಗೋ ಥರ ಈ ಕಡೆ ತುಂಬ ಜಾಸ್ತಿನೂ ವೆಜಿಟೇಬಲ್ಸ್ ಆಗಬಾರ್ದು, ಈ ಕಡೆ ತುಂಬ ಕಡಿಮೆನೂ ವೆಜಿಟೇಬಲ್ಸ್ ಆಗಬಾರ್ದು, ಆ ಥರ ನೋಡ್ಕೊಂಡ್ಬಿಟ್ಟು ಮಿನಿಮಮ್ ಆಗಿ ಹಾಕಿರ್ತೀನಿ. ಸೊ ಆವಾಗ ಅವರಿಗೂ ಇಷ್ಟ ಆಗುತ್ತೆ, ನನಗೂ ಇಷ್ಟ ಆಗುತ್ತೆ. ನಾನು ಲಾಸ್ಟ್ ವಿಡಿಯೋನಲ್ಲೇ ಹೇಳಿದ್ದೆ ನಾನು ಎಷ್ಟು ವೇಟ್ ಲಾಸ್ ಆಗಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು. ಸೊ ನೋಡಿ, ಇವಾಗ 71.10 ಇದೆ ನನ್ನ ವೇಟು. ನಾನು ಮೊದಲಿದ್ದದ್ದು 74.3 ಆಗಿತ್ತು. ನನಗೇನು ಅನಿಸುತ್ತೆ ಅಂತ ಹೇಳಿದರೆ, ಜಾಸ್ತಿ ವೆಜಿಟೇಬಲ್ಸ್ನೆಲ್ಲ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಜಾಸ್ತಿ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಎಲ್ಲ ನಮಗೆ ಆ್ಯಡ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇಷ್ಟಪಡೋ ಅಂಥದ್ದು. ಬಟ್ ಅವ್ರಿಗೆ ಅಷ್ಟೊಂದೆಲ್ಲ ವೆಜಿಟೇಬಲ್ಸು ಅವರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಬಟ್ ಇಟ್ಸ್ ಓಕೆ, ಏನು ಮಾಡೋದಕ್ಕಾಗೋದಿಲ್ಲ. ಯಾಕಂತಂದರೆ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದ ಇಷ್ಟ ಕಷ್ಟಗಳು ಇದ್ದೇ ಇರುತ್ತೆ ಅಲ್ವಾ. ಸೊ ಅದಕ್ಕೇ ನಾವು ಪ್ರತಿಯೊಬ್ಬರ ಇಷ್ಟ ಕಷ್ಟನೂ ನಾವು ಕೂಡ ಅಷ್ಟೇ ವ್ಯಾಲ್ಯೂ ಮಾಡಬೇಕಾಗುತ್ತೆ. ಇಲ್ಲಿ ನಾನು ತರಕಾರಿನ ಹೆಚ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಆವಾಗ ನಮ್ಮ ಮನೆಯವ್ರು ಬಂದುಬಿಟ್ಟು ಸೊಪ್ಪು ಮಾರೋರು ಬಂದಿದ್ದಾರೆ, ಹೋಗು ಸೊಪ್ಪು ತೊಗೊಂಬರೋಗು ಅಂತ ಹೇಳ್ತಾಯಿದ್ರು. ಆದರೆ ಇವಾಗ ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ, ನಾನು ಹೋಗೋದಕ್ಕಾಗಲ್ಲ, ನೀವೇ ಹೋಗಿ ತಗೊಂಬನ್ನಿ ಅಂತ ನಾನು ಹೇಳ್ತಾಯಿದ್ದೆ. ಇಲ್ಲ ನೀನೇ ಹೋಗು ತಗೊಂಬರೋಗು ಅಂತ ಅವ್ರು ಹೇಳ್ತಾಯಿದ್ರು. ಹಂಗೆ ಇಬ್ಬರು ಕಾನ್ವರ್ಸೇಷನು ನಡೀತಾ ಇತ್ತು. ಕೊನೆಗೆ ಅವರಂತೂ ಹೋಗಲಿಲ್ಲ ತರೋದಕ್ಕೆ. ಅಲ್ಲಿ ಹೆಣ್ಮಕ್ಳಿದ್ದಾರೆ, ನಾನು ಹೋಗೋದಿಲ್ಲ ನೀನೇ ಹೋಗು ಅಂತ ಹೇಳ್ತಾಯಿದ್ರು. ಕೊನೆಗೂ ನಾನೇ ಹೋದೆ. ಅದಾದರೆ ನನಗೆ ಅಲ್ಲಿ ತರೋದಕ್ಕೆ ಆಗಲಿಲ್ಲ, ಯಾಕಂದರೆ ನಮಗೆ ಅಲ್ಲಿ ನನಗೆ ಬೇಕಾಗಿರೋಂಥ ಸೊಪ್ಪು ಸಿಗಲಿಲ್ಲ. ಅದಕ್ಕೆ ನಾನು ತಿರ್ಗಾ ವಾಪಸ್ ಬಂದು ಮತ್ತೆ ನನ್ನ ತರಕಾರಿ ಏನು ಹೆಚ್ಚ್ತಾ ಇದ್ದೆ ಮತ್ತು ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ತಾ ಕೂತ್ಕೊಂಡ್ಬಿಟ್ಟೆ. ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದ ಅವರು ಕೂಡ ಮನೇಲೇ ಇದ್ದರು. ಈ ಸಂಡೇ ಅನ್ನೋದು ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ, ಹೇಗೆ ಬರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ನಮಗೆ. ವೀಕೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ. ಅಪ್ಪ ವೀಕೆಂಡ್ ಬಂತು ಅಂತ ಹೇಳೋ ಅಷ್ಟೊತ್ತಲ್ಲಿ ವೀಕೆಂಡೇ ಮುಗ್ದೋಗಿರುತ್ತೆ. ಸೊ ಈ ಸಂಡೇ ಕತೆಗಳೇ ಹೀಗೆ ಆಗಿಬಿಟ್ಟಿದೆ. ನನಗೆ ಮಾತ್ರ ಈ ಥರ ಅನಿಸುತ್ತಾ ಅಥವಾ ನಿಮಗೂ ಏನಾದರೂ ಈ ಥರನೇ ಅನಿಸುತ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನನಗೆ. ಸೊ ನೋಡಿ, ಯಾವಾಗಲೂ ಇದೇ ರೀತಿಯೇ ಆಗೋದು. ಈ ಸಂಡೇಗಳು ಯಾಕೆ ಈ ಥರ ಆಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ.
ಯಾರೆಲ್ಲ ಹೊರಗಡೆ ಹೋಗಿ ಕೆಲಸ ಮಾಡಿಕೊಂಡು ಇರ್ತಾರೋ ಅವ್ರಿಗೇ ಈ ಫೀಲಿಂಗ್ಸು ಗೊತ್ತಾಗೋದು. ಇನ್ನು ಮನೇಲಿರೋರ್ಗಂತೂ ಅದೇನು ಅಷ್ಟೊಂದು ಗೊತ್ತಾಗೋದಿಲ್ಲ, ಅವ್ರಿಗೆ ಎವ್ರಿಡೇ ಸಂಡೇನೇ ಆಗಿರುತ್ತೆ. ಆದರೆ ಮನೇಲಿರೋರಿಗೆ ಏನಪ್ಪ ಅಂತಂದರೆ ಹೊರಗಡೆ ಹೋಗಿ ಕೆಲಸ ಮಾಡೋರಿಗೆ ಒಂದಿನಾದರೂ ರಜೆ ಸಿಗುತ್ತೆ, ಆದರೆ ಅವ್ರಿಗಂತೂ ಯಾವಾಗಲೂ ಕೆಲಸಗಳು ಇದ್ದೇ ಇರುತ್ತೆ. ಅದೇ ಒಂದು ಅವ್ರಿಗಿರೋ ಪ್ರಾಬ್ಲಮ್ಮು. ಇವಾಗ ತರಕಾರಿ ಹಚ್ಕೊಳೋದೆಲ್ಲ ನಂದು ಕಂಪ್ಲೀಟ್ ಆಯಿತು. ಇವಾಗ ನಾನು ಪಲಾವಿಗೆ ಬೇಕಾಗಿರೋವಂಥ ಮಸಾಲೆನ ರೆಡಿ ಮಾಡ್ಕೊಳ್ತೀನಿ. ನಾನು ಇಲ್ಲಿ ಒಂದು ಕಾಯಿನಲ್ಲಿ ಅರ್ಧದಷ್ಟು ಕಾಯಿನ ಕೊಬ್ಬರಿನ ಬಳಸ್ಕೊತಾ ಇದ್ದೀನಿ. ಇದನ್ನು ನಾನು ಕಟ್ ಮಾಡಿ ಬಳಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಇದನ್ನು ತುರಿದು ಬೇಕಂದರೆ ಬಳಸ್ಕೊಬೋದು, ಇಲ್ಲಾಂತಂದರೆ ಒಣ ಕೊಬ್ಬರಿನೂ ಕೂಡ ನೀವು ಬೇಕಂದರೆ ಬಳಸ್ಕೊಬೋದು. ಮತ್ತು ಇದಕ್ಕೆ ನಾನು ಒಂದು 7ರಿಂದ 8 ಆಗುವಷ್ಟು ಹಸಿಮೆಣಸಿನ್ಕಾಯಿನ ಬಳಸ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಹಾಕೋಬೋದು. ಒಂದು 4 ಆಗುವಷ್ಟು ಲವಂಗನ ನಾನು ಬಳಸ್ಕೊತಾ ಇದ್ದೀನಿ. 1 ಇಂಚಷ್ಟು ನಾನು ಚಕ್ಕೆನ ಬಳಸ್ಕೊತಾ ಇದ್ದೀನಿ. ಇದಕ್ಕೆ ನೀವು ಬೇಕು ಅಂತ ಹೇಳಿದರೆ ಕರಿಕಾಳು ಮೆಣಸನ್ನು ಕೂಡ ಆ್ಯಡ್ ಮಾಡ್ಕೊಬೋದು, ಇಲ್ಲ ಅಂತಂದರೆ ಹಸಿಮೆಣಸಿನ್ಕಾಯಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಖಾರಕ್ಕೆ ಯೂಸ್ ಮಾಡ್ಕೊಬೋದು. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೇ ಹಾಕ್ಕೊತಾ ಇದ್ದೀನಿ. ನೀವು ಇಲ್ಲ ಅಂತಂದರೆ ಬೆಳ್ಳುಳ್ಳಿ ಸಪ್ರೇಟು ಮತ್ತು ಶುಂಠಿನ ಹೆಚ್ಕೊಂಡು ಹಾಕೋಬೋದು. ನಮ್ಮನೆಯಲ್ಲಿ ಇದು ಇದ್ದಿದ್ದರಿಂದ ನಾನು ಇದನ್ನೇ ಬಳಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ನಾರ್ಮಲ್ ಬೆಳ್ಳುಳ್ಳಿ ಮತ್ತು ನೀವು ಶುಂಠಿನ ನೀವು ಹಸಿ ಶುಂಠಿ ಏನಿರುತ್ತೆ ಅದನ್ನೇ ಹಾಕೊಬೋದು. ನೆಕ್ಸ್ಟು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿಗೆ ನನ್ನ ಮಸಾಲ ರೆಡಿಯಾಗಿದೆ. ಸೊ ಇದನ್ನು ನಾವು ಹೋಗ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ. ಸೊ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದಾಗಿದೆ. ಇದಕ್ಕೆ ನಾನು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಕಲರ್ಗೋಸ್ಕರ. ನೀವು ಬೇಕಂತಂದರೆ ಹಾಕೋಬೋದು, ಇಲ್ಲಾಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ನಾನು ಪಲಾವ್ ಮಾಡೋದಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡು ಅದರಲ್ಲಿ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಸಾಸಿವೆ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಅದು ಚಟಪಟ ಅಂತ ಅಂದಮೇಲೆ ಶೇಂಗಾ ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಶೇಂಗಾ ಕಾಳು ಕೂಡ ಕಲರ್ ಚೇಂಜ್ ಆಗಿದ ಮೇಲೆ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿನ ಹಾಕೋತೀನಿ. ಫಸ್ಟು ಈರುಳ್ಳಿನ ಹಾಕ್ಕೊಂಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ನಾನು ಬೇರೆ ತರಕಾರಿಗಳನ್ನು ಹಾಕ್ಕೊತೀನಿ. ಬೇರೆ ತರಕಾರಿ ಅಂತ ಹೇಳಿದ್ರೆ ನಾನು ಏನು ಹೆಚ್ಚಿಟ್ಕೊಂಡಿದ್ದೆ ಅದೇ ತರಕಾರಿಗಳನ್ನು ಇವಾಗ ನಾನು ಹಾಕ್ಕೊತೀನಿ. ಮೊದಲು ನಾನಿಲ್ಲಿ ಇವಾಗ ಕ್ಯಾರೆಟನ್ನು ಹಾಕ್ಕೊತಾ ಇದ್ದೀನಿ. ನಂತರ ನಾನು ಬೀನ್ಸನ್ನು ಹಾಕ್ಕೊತಾ ಇದ್ದೀನಿ. ನಂತರ ಬಟಾಣಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಹಸಿ ಬಟಾಣಿನೇ ನಾನು ಹಾಕ್ಕೊತಾ ಇದ್ದೀನಿ. ನೀವು ಬೇಕಂತ ಹೇಳಿದ್ರೆ ಅದನ್ನು ಬೇಕಾದ್ರೆ ನೀವು ನೈಟು ನೆನೆಸಿಟ್ಬಿಟ್ಟು ಹಾಕೋಬೋದು, ಹಾಕಬೇಕಾದ್ರೂ ಹಾಕೋಬೋದು. ಅದನ್ನು ಆಮೇಲೆ ನಾನು ಸ್ವಲ್ಪ ಹೊತ್ತು ಬಾಡಿಸ್ಕೊತೀನಿ. ಕೊನೆಯಲ್ಲಿ ನಾನಿವಾಗ ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ತುಂಬ ಬೇಗ ಬೆಂದೋಗ್ಬಿಡುತ್ತೆ, ಅದಕ್ಕೆ ಕೊನೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನಿವಾಗ ಮಸಾಲಾನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ನಿಮಗೆ ಮೊದಲೇ ಹೇಳ್ದಂಗೆ ನಾನು ಇದಕ್ಕೆ ಅರಿಶಿನ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಲರ್ಗೋಸ್ಕರ. ನಿಮಗೆ ಕಲರ್ ಏನೂ ಬೇಡ, ನಾರ್ಮಲ್ ವೈಟ್ ಕಲರ್ ಮಾಡ್ತಾರಲ್ವಾ ಆ ಥರ ಬೇಕು ಅಂತ ಹೇಳಿದ್ರೆ ಆ ಥರನೂ ನೀವು ಬೇಕಂದರೆ ಮಾಡ್ಕೊಬೋದು, ನಿಮ್ಮ ಇಷ್ಟ ಅದು. ಸೊ ಇವಾಗ ಇದನ್ನು ಸ್ವಲ್ಪ ಹೊತ್ತು ನಾವು ಇದೇ ಥರ ಮಾಡ್ಕೋಬೇಕಾಗುತ್ತೆ. ಪ್ಲಸ್ ನಿಮಗೆ ಇದಾದಮೇಲೆ ಮಸಾಲೆ ಏನು ಹಾಕ್ಕೊಂಡಿರ್ತೀರ ಮಿಕ್ಸರ್ ಜಾರ್ನಲ್ಲಿ ಕೂಡ ಸ್ವಲ್ಪ ಮಸಾಲೆ ಹಾಗೆ ಉಳಿದಿರುತ್ತಲ್ಲ ಅದನ್ನು ಕೂಡ ನೀಟಾಗಿ ನೀರು ಹಾಕೊಂಬಿಡೋಣ. ಮಸಾಲಾನು ಕೂಡ ವೇಸ್ಟ್ ಮಾಡೋದಕ್ಕೆ ಹೋಗಬಾರ್ದು ನಾವು. ಪ್ಲಸ್ ನಾನು ಇಲ್ಲಿ ಉಪ್ಪು ಕೂಡ ಹಾಕೋತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ಅಂತ ನೋಡಿಬಿಟ್ಟು ನೀವು ಉಪ್ಪು ಹಾಕೋಬೇಕಾಗುತ್ತೆ. ಇಲ್ಲಿ ನಾನು 3 ಜನಕ್ಕೋಸ್ಕರ ಪಲಾವ್ನ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು 1.5 ಗ್ಲಾಸಷ್ಟು ಮಾಡ್ಕೊತಾ ಇದ್ದೀನಿ. ಸೊ 1.5 ಗ್ಲಾಸ್ಗೆ ನಾನು 3 ಗ್ಲಾಸಷ್ಟು ನೀರನ್ನ ಹಾಕೋತೀನಿ. 1:2 ರೇಷನಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಕೂಡ ಕ್ವಾಂಟಿಟಿನ ವೇರಿಯೇಷನ್ಸ್ ಮಾಡ್ಕೊಬೋದು. ನೀವೇನಾದರೂ ಬಾಸುಮತಿ ಅಕ್ಕಿನ ಏನಾದರೂ ಯೂಸ್ ಮಾಡ್ತೀರಾ ಅನ್ನೋದಾದರೆ ಒಂದು 10ರಿಂದ 15 ನಿಮಿಷಗಳ ಕಾಲ ಅದನ್ನು ನೆನೆಸಿಟ್ಬಿಟ್ಟು ಮಾಡಬೇಕಾಗುತ್ತೆ. ಆದರೆ ನಾನಿಲ್ಲಿ ನಾರ್ಮಲ್ ರೈಸನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನೇನು ಅದನ್ನು ನೆನೆಸಿಟ್ಬಿಟ್ಟು ಏನೂ ಮಾಡ್ಕೊತಾ ಇಲ್ಲ. ಸೊ ಇವಾಗ ನೋಡಿ ನೀರು ಕುದೀತಾ ಬಂತು. ಇವಾಗ ನಾವು ತೊಳೆದಿಟ್ಟಿರೋಂಥ ಅಕ್ಕಿನ ಹಾಕೊಂಡ್ಬಿಡೋಣ.
ಅಕ್ಕಿನ ಹಾಕ್ಕೊಂಡಾದ್ಮೇಲೆ ನಾವು ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಕುದಿಯೋ ಟೈಮಲ್ಲೇ ನಾವು ಅಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋದ್ರಿಂದ ವೆಜಿಟೇಬಲ್ಸ್ ಎಲ್ಲ ಮೇಲ್ಮೇಲೇನೂ ಬರೋದಿಲ್ಲ, ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿಬಿಟ್ಟು ಬರುತ್ತೆ. ಸೊ ಇವಾಗ ಕುಕ್ಕರ್ ಲಿಡ್ಲನ್ನು ಕ್ಲೋಸ್ ಮಾಡಿಬಿಟ್ಟು 1-3 ವಿಷಲನ್ನು ತಗೊಳ್ಬೇಕಾಗುತ್ತೆ. ಸೊ ವಿಷಲೆಲ್ಲ ಆಗಿ ನಮ್ಮದು ವಿಷಲೆಲ್ಲ ಹೋದ್ಮೇಲೆ ಸೊ ನೋಡಿ ಯಾವ ರೀತಿಯಾಗಿ ಪಲಾವು ಬಂದಿದೆ ಅಂತ ಹೇಳಿಬಿಟ್ಟು ಇದನ್ನು ಸ್ವಲ್ಪ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸೊ ನೋಡಿ ಎಷ್ಟು ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಇವಾಗ. ಸೊ ಇಷ್ಟೇನೇ ವೆಜಿಟೇಬಲ್ ಪಲಾವ್ ಮಾಡೋ ಅಂಥ ವಿಧಾನ ಆಗಿರುತ್ತೆ ಇದು. ಸೊ ತುಂಬ ಈಸಿಯಾಗಿ ಮತ್ತು ತುಂಬ ಹೆಲ್ದಿಯಾಗಿ ಮತ್ತು ವೆರಿ ಟೇಸ್ಟಿಯಾಗಿ ಇರುವಂಥ ವೆಜಿಟೇಬಲ್ ಪಲಾವ್ ಇದು. ಸೊ ಇದನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ನೀವೇನಾದರೂ ಡಯಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೂ ಕೂಡ ನೀವು ಇದನ್ನು ತಗೋಬೋದು. ಯಾಕಂತ ಹೇಳಿದ್ರೆ ಇದರಲ್ಲಿ ವೆಜಿಟೇಬಲ್ಸ್ನ ಹಾಕಿರ್ತೀವಿ, ಮತ್ತು ನಾನು ಇದರಲ್ಲಿ ಬಟಾಣಿ ಕಾಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ, ಮತ್ತು ಶೇಂಗಾ ಕಾಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದಂತೂ ತುಂಬ ಹೆಲ್ದಿಯಾಗಿರುತ್ತೆ. ನೀವು ಡಯಟ್ ಮಾಡ್ತಾ ಇದ್ದರೂ ಕೂಡ ನೀವು ಇದನ್ನು ನಿಮ್ಮ ಲಂಚ್ಗೆ ಅಥವಾ ನಿಮ್ಮ ಟಿಫನ್ಗೆ ಬೇಕಾದ್ರೂ ನೀವು ಮಾಡಿಕೊಂಡು ತಗೋಬೋದು ನೀವು, ಯಾಕಂದರೆ ಇದು ತುಂಬ ಹೆಲ್ದಿಯಾಗಿದೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ ಡಯಟ್ ಮಾಡೋ ಟೈಮಲ್ಲಿ ರೈಸ್ನ ತಗೊಳ್ಳೇಬಾರ್ದು ಅಂತ ಹೇಳ್ತಾರೆ. ಆ ಥರ ಏನೂ ಇಲ್ಲ, ರೈಸು ಕೂಡ ಒಂದು ಹೆಲ್ದಿ ಮೀಲೇನೇ. ಬಟ್ ಇದನ್ನು ಜಸ್ಟ್ ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ತಗೋಬೇಕು ಅಷ್ಟೇನೇ. ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಾನು ಪಲಾವು, ಮೊಸರು ಬಜ್ಜಿ ಮತ್ತು ಸೌತೆಕಾಯಿ ತೊಗೊಂಡಿದ್ದೀನಿ, ಮತ್ತು ಇದ್ರ ಜೊತೆಗೆ ನಾನು ರಾಜ್ಮಾನು ಕೂಡ ತೊಗೊಂಡಿದ್ದೀನಿ. ಸೊ ಇದು ನನ್ನ ಮಧ್ಯಾಹ್ನದ ಊಟ ಆಗಿರುತ್ತೆ. ಮೊಸರು ಕೂಡ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ ಟೈಮಲ್ಲಿ ನನಗೆ ಮೈಕ್ರೋನ್ಯೂಟ್ರಿಯೆಂಟ್ಸು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನಾನು ಮೊಸರನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಊಟ ಕೂಡ ಮುಗಿಸ್ಕೊಂಡು ಆಯಿತು. ಇವಾಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಹಸ್ಬೆಂಡು ಮನೇಲಿದ್ದರು. ಸೊ ಅವ್ರು ಯಾವತ್ತಾದರೂ ಮನೆಯಲ್ಲಿದ್ರಿ ನಾವು ಯಾವಾಗಲೂ ಇದೇ ಥರನೇ ಮಾಡೋದು. ಏನಂತ ಹೇಳಿದ್ರೆ ಯಾವುದಾದ್ರೂ ಒಂದು ಒಳ್ಳೆ ಮೂವಿನ ಹುಡುಕ್ಬಿಟ್ಟು ಇಬ್ಬರು ಜೊತೆಯಲ್ಲಿ ಕೂತ್ಕೊಂಡು ಆ ಮೂವಿನ ಕೊನೆವರೆಗೂ ನೋಡ್ತಾ ಇರ್ತೀವಿ. ಒಂದು ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ, ಒಂದು ಒಳ್ಳೆ ಟೈಮನ್ನು ನಾವು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ ನಮ್ಮ ಪಾರ್ಟ್ನರ್ ಜೊತೆ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟು ಒಂದು ರಿಲೇಷನ್ಶಿಪ್ಪಲ್ಲಿ. ಸೊ ಅದಕ್ಕೋಸ್ಕರನೇ ನಾನು ಈ ವಿಷಯನ ಇಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ನಿಮ್ಮ ಪಾರ್ಟ್ನರ್ ಜೊತೆ ಒಂದು ಒಳ್ಳೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿ, ಯಾವಾಗೆಲ್ಲ ನಿಮಗೆ ಟೈಮ್ ಸಿಗುತ್ತೆ ಆವಾಗೆಲ್ಲ. ಮತ್ತು ಇವತ್ತಿನ ದಿನಾನೂ ಕೂಡ ಆ್ಯಸ್ ಯೂಶಲ್ ಆಗಿ ನನ್ನ ಇಂಟರ್ಮಿಟೆಂಟ್ ಫಾಸ್ಟಿಂಗನ್ನು ನಾನು 7 ಒಳಗಡೆನೇ ನನ್ನ ಈಟಿಂಗ್ ವಿಂಡೋನ ಕೂಡ ಮುಗಿಸ್ಕೊಂಡ್ಬಿಟ್ಟೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ, ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.